ಏನಂದ್ರೆ ಏನಾಗ್ಬೇಕಾಗಿತ್ತು ಹೇಳಿ? ನನಗೊಂದು ಅರ್ಧ ಲೀಟರ್ ಹಾಲು ಬೇಕಾಗಿತ್ತು. ಅರ್ಧ ಲೀಟ್ರ? 1 ಲೀಟರ್ ಸಿಗುತ್ತೆ. ಬೇಡ ಬೇಡ, ಅರ್ಧ ಲೀಟರ್ ಸಾಕು. ಡಿಗ್ರೆ ಏನು ಬೋಲು ಜೋರ ಕರಿತಿದ್ಯಲ್ಲ? ಎಲ್ಲ ನಿಮ್ಮ ಅಕ್ಕನ ಕರಿಯ. ಯಾವನವನ ಅಕ್ಕಂಗಿಂತ ನನ್ನನ್ನು ಬೇಕಪ್ಪ ನನ್ ಮಗ. ನಿಮ್ಗೆ ಅರ್ಧ ಲೀಟರ್ ಹಾಲು ಬೇಕಾಗಿತ್ತಂತೆ, ಅದಕ್ಕೆ ಕರೆದೆ. ಹಾಲು ಬೇಕಾದ್ರೆ ನಾನ್ ಕೊಡ್ತೀನಿ. ಮಧ್ಯದಲ್ಲಿ ಏನಯ್ಯ ನಿಂದು? ಹೋಗಯ್ಯ ಮುಚ್ಕೊಂಡು. ಜಾಸ್ತಿ ಆಯ್ತು ಅದಕ್ಕೆ. ಏನಂತೆ? ಬರ್ತೀನಿ ಅಂದೆ. ಏನಮ್ಮ? ಅರ್ಧ ಲೀಟರ್ ಹಾಲು ಬೇಕಾಗಿತ್ತು. ಬೆಳಿಗ್ಗೆ ಎಷ್ಟು ಬೇಕು, ರಾತ್ರಿ ಎಷ್ಟು ಬೇಕು? ಬೆಳಿಗ್ಗೆ ಮಾತ್ರ ಅರ್ಧ ಲೀಟರ್ ಸಾಕು. ತಗೋ. ಮರಳಿ, ನನ್ಗೆ ಆಫೀಸ್ ಗೊತ್ತಾಯ್ತು, ಬರ್ಲಾ? ಕೃಷ್ಣ ಕೃಷ್ಣ, ನೀವಿಲ್ಲೇ? ಅದೇ ನನ್ನ ಅರಮನೆ. ಅದ್ ಸರಿ, ನೀವೇನಿಲ್ಲಿ? ನಾನು ಇಲ್ಲೇ ಎದುರುಗಡೆ ಮನೇಲಿ ಭೋಗ್ಯತ್ ಹಾಕೊಂಡಿದ್ದೀನಿ. ಓಹೋ, ನೋಡ್ದೇನಮ್ಮ, ನಮ್ ಕೃಷ್ಣ ಎಷ್ಟು ಒಳ್ಳೆಯವನು. ಈ ಚಿಕ್ಕ ಮನೆನ ಅರಮನೆ ಅಂತ ಹೇಳ್ತಾ ಇದ್ದೇನೆ. ಅದ್ ಸರಿ, ಈ ಕೃಷ್ಣ ನಿನ್ಗೆ ಗೊತ್ತು? ನಾವಿಬ್ರು ಒಂದೇ ಆಫೀಸಲ್ಲೇ ಕೆಲಸ. ಅಂದ್ರೆ ನೀವು ಈ ಊರಲ್ಲಿ ಅಲ್ಲ? ಅಲ್ಲ. ಹಾಗಾದ್ರೆ ಕೊಡಿ, ಹಾಲ ತಗೊಂಡೋಗಿ ಇಟ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ, ನಾನೇ ತಗೊಂಡು ಕೊಡಿ ಯಾಕಂದ್ರೆ. ಕೃಷ್ಣ ಕೃಷ್ಣ ಕೃಷ್ಣ, ಯಾವಾಗ ಇಟ್ಕೊಂಡ ಕಚೇರಿ? ತಗೋಮ್ಮ, 15 ದಿವಸ ನೀನ್ ಸಂಬಳ ಇದ್ರೆ. ಥ್ಯಾಂಕ್ ಯು ಸರ್. ಪ್ರಸಾದ ದೇವ್ರು ಪ್ರಸಾದ తీసుకోಮ್ಮ. ತಗೋ ಕೃಷ್ಣ, ಇದರಲ್ಲಿ 8,460 ರೂಪಾಯಿ ಇದೆ. 540 ರೂಪಾಯಿ ಲೋನ್ಗೆ ಅಂತ ಕಟ್ಟಾಗಿದೆ. ನೀನ್ ತಗೊಳ್ಳೋ ಸಂಬಳ 9,000 ರೂಪಾಯಿ, ಸರಿ ತಾನೆ? ಅಲ್ಲ ಕೃಷ್ಣ, ಪ್ರತಿ ತಿಂಗಳು ಈ ರೀತಿ ಲೋನ್ಗೆ ಅಂತ ಕಟ್ಟಾಗ್ತಾ ಇದೆಯಲ್ಲ, ಯಾಕೆ ಅಂತ? ಕೃಷ್ಣ ಸಾಲ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಸರ್. ಆದ್ರೆ ನಾ ಮಾಡಿದ ಸಾಲ ಕೃಷ್ಣ ತೀರಿಸ್ತಾ ಇದ್ದಾನೆ. ಕೃಷ್ಣ, ಅನುಭವದಿಂದ ಒಂದ್ ಮಾತು ಹೇಳ್ತೀನಿ, ಕೇಳ್ತೀಯ? ನಿಂದು ಅತಿ ಆಯ್ತು ಕಣಯ್ಯ. ಅಲ್ಲ, ಧಾರಾಳ್ತನ ಇರ್ಬೇಕು, ಆದ್ರೆ ಅತಿಯಾದ ಧಾರಾಳ್ತನ ಒಳ್ಳೆದಲ್ಲ ಕಣಯ್ಯ. ಇವ್ರಿಗೆ ಎಷ್ಟೇ ನೀನು ಮಾಡಿದ್ರು ಕೂಡ ಕೇವಲ ಸ್ನೇಹಿತರಾಗಿರ್ತಾರಷ್ಟೇ ಹೊರತು ಒಡ ಹುಡ್ತೋರಾಗಿರೋಲ್ಲ. ನಿನ್ನ ಹತ್ರ ದುಡ್ಡಿದ್ದಾಗ ಸ್ನೇಹಿತರು ನೊಣ ಮುತ್ಕೋತಾರೆ. ನಿನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾದಾಗ ಅವ್ರ ನೆರಳು ಕೂಡ ನಿನ್ ಮೇಲೆ ಬೀಳೋಕ್ ಬಿಡೋದಿಲ್ಲ, ಗೊತ್ತಾ? ದಯವಿಟ್ಟು ಕ್ಷಮಿಸಿ ಸರ್. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೀನಿ, ನಾನೊಬ್ಬ ಅನಾಥ. ಇವರೆಲ್ಲ ನನ್ನ ಕುಟುಂಬದವರು ಅಂತ ನಾನು ಭಾವಿಸಿದ್ದೀನಿ. ನನಗೋಸ್ಕರ ಇವರೆಲ್ಲ ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದಾರೆ ಸರ್. ಎಲ್ರ ಮನೆ ಅನಾಥಿನೋ ಭಾಗ್ಯ ಈ ಪ್ರಪಂಚದಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ? ಆ ದೇವರ ಭಾಗ್ಯನ ನನಗೆ ಕೊಟ್ಟಿದ್ದಾನೆ. ನಾನು ಸಂತೋಷವಾಗಿದ್ದೀನಿ, ನನಗಷ್ಟೇ ಸಾಕು ಸರ್. ಆಡಿಸಿದಳು ಯಶೋದ ಆಡಿಸಿದಳು ಯಶೋದ ಜಗದೋದಾರನ. ಏನೋ ನೀನ್ ಮುಂದೆ ಚಕ್ರ ಪಂಚರ್ ಆಗಿದೆ ನೋಡು. ನೋಡು ಚೆನ್ನಾಗಿ ನೋಡು. ಚಟಿ ಕಟ್ತಲ್ವಲ್ಲಪ್ಪ. ಅಯ್ಯೋ, ಬಹಳ ಹನ್ನೊಂದು ದಿವಸ ಆಗಿತ್ತಲ್ಲಪ್ಪ. ಅಯ್ಯೋ, ನನ್ ಮಾನ ಕಾಪಾಡಿ ಕೃಷ್ಣ, ನನ್ ಮಾನ ಕಾಪಾಡಪ್ಪ, ನನ್ ಮಾನ ಕೃಷ್ಣ ಕೃಷ್ಣ ರೀ ಕೃಷ್ಣ. ಯಾರು ನೀವಾ? ಓಹ್, ಏನ್ ಪಾತ್ರೆ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಹಾಲ್ ಬೇಕಾಯ್ತಾ? ಅದ್ ನಮ್ಮ ಹತ್ರ ಸಿಗಲ್ಲ, ಬಂಗಾರ ಬರತ್ತ ಸಿಗುತ್ತೆ. ನಾನ್ ನಿಮ್ಮ ಹತ್ರ ಹಾಲು ಕೇಳೋಕ್ ಬರ್ಲಿಲ್ಲ ರೀ. ಮತ್ತೆ ಅಲ್ಲಿ ಯಾರೋ ಬಾತ್ರೂಮ್ ಅಲ್ಲಿ ಕೃಷ್ಣ ಮಾನ ಕಾಪಾಡಿ ಅಂತ ಬಡ್ಕೋತಾ ಇದಾರೆ. ಅದನ್ನ ಹೇಳಿ ಹೋಗೋಣ ಅಂತಾನೆ ಬಂದೆ. ಬಾತ್ರೂಮ್ ಅಲ್ಲ? ಕೃಷ್ಣ 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 ಹರೇ ಕೃಷ್ಣ ಹರೇ ಕೃಷ್ಣ ನಮ್ ಹೊನ್ನೊಳ್ಳಿ ಹರೇ ಕೃಷ್ಣ. ಬಾತ್ರೂಮ್ ಅಲ್ಲಿ ಏನ ಮಾಡ್ತಾ ಇದ್ಯಾ? ಭಜನೆ ಮಾಡ್ತಿದ್ದೀನಿ ಕೃಷ್ಣ. ನನ್ನ ಮಗನೇ, ಭಜನೆ ಮಾಡಕ್ ಬೇರೆ ಜಾಗ ಸಿಗ್ಲಿಲ್ವಾ? ಬರ ಹೊರಗಡೆ. ಕೃಷ್ಣ, ಯಾರೋ ಗೋಪಿಕಾಶ್ರೀಯರು ಬಂದು ಮುಚ್ಕೊಳಕ್ ಒಂದು ತುಂಡು ಬಟ್ಟೆ ಇಲ್ದಾಗೆ ಎಲ್ಲಾ ಮುಂಡಾಯಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕೃಷ್ಣ. ಏ ದೊಡ್ಡ ಜಲಕ್ರೀಡೆ ಕೃಷ್ಣ ನೀನು, ಬರ ಹೊರಗಡೆ. ಆಗ್ಲೇ ಹೇಳ್ದಲ್ಲ, ಒಂದು ತುಂಡು ಇಲ್ಲ ಅಂತ. ದಿಗಂಬರ ಆಗ್ಬಿಟ್ಟಿದ್ರಯ್ಯ. ತಗೋಯ್ತು, ಇದು ಸುತ್ಕೊಂಡು ಹೊರಗಡೆ ಬಾ. ಇದು ಬಟ್ಟೆ ಕದ್ದಿರೋದು ಯಾರು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಓ ಡಿಂಗ್ರಿ, ಬರಲ್ಲೇ. ಏನೆಲ್ಲ ಸೇರ್ಕೊಂಡು ಏನೋ ಕಾನ್ಫರೆನ್ಸ್ ನಡೆಸ್ತಾ ಇದ್ದೀರಾ? ಏನ್ ಸಮಾಚಾರ? ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲ ನಾಟಕ ಆಡ್ತಾ ಇದ್ಯಾ? ಎಲ್ಲೋ ಕೃಷ್ಣನ್ ಕಾಚ ನಟ್ಟವಲು. ಯಾವ ಟವಲು, ಯಾವ ಕಾಚ? ಐ ಡೋಂಟ್ ನೋ.
ಬಾಯ್ಬಿಡ್ತಾರೆ ಕೃಷ್ಣ. ಅಯ್ಯ, ಹೊಡಿಬೇಡ. ಅಯ್ಯ, ಅಕ್ಕ. ನೋಡು, ಹೊಡಿತಿದ್ದಾನೆ, ಬಾರೆ ಎಲ್ಲ ಅಕ್ಕ. ಇದ್ದು ಬರ್ತದಲ್ಲ, ಅಯ್ಯ, ಅದು ತಗೊಂಡು ಹೋಗಿ. ಅಯ್ಯ, ಹೊಡಿತಿದ್ದಾನೆ, ಬಾರೆ. ಯಾರು ನನ್ನ ತಮ್ಮನ ಹೊಡ್ದಿರೋದು? ಯಾರ್ ನನ್ನ ತಮ್ಮನ ಹೊಡಿತಾ ಇರೋದು? ನಾನೇ ಅಯ್ಯಪ್ಪ. ನಿನ್ ತಮ್ಮ ಏನ್ ಮಾಡ್ತಾವ್ ಗೊತ್ತಾ? ಎಲ್ರ ಮನೆ ಬಟ್ಟೆ ಕದೀತಾವನೆ. ಕೃಷ್ಣ ನೀನ್ ಎಷ್ಟ್ ಬೇಕಾದ್ರೂ ಹೊಡಿ, ನನ್ನ ಹೊಡಿ. ಮೂರನೇ ಮಾತ್ರ ನನ್ನ ತಮ್ಮನ ಹೊಡಿಬಾರ್ದು. ಟವಲು. ನನ್ ಬಟ್ಟೆ ಕಟ್ಟಿದ್ದಾನ, ನಾನ್ ಮೂರನೇವ್ನಾ? ದೊಡ್ಡ ಕೈ ಮಾಡ್ಬಿಟ್ಟಲ್ಲ. ನಿನ್ ಖರ್ಚು ಗಿರ್ಚು ನೋಡೋರು ಯಾರು? ಊಟ ತಿಂಡಿ ಬಟ್ಟೆ ಬರೀ ಎಲ್ಲ ನೋಡೋದ್ ಯಾರು? ಇದು ನೋಡೋದೆಲ್ಲ ನನ್ ಕೃಷ್ಣನೇ. ಕೃಷ್ಣ ತತ್ತಿರೋ ಸಂಬಳದಲ್ಲಿ ಅರ್ಧ ಪಾಲು ದಂಡಪಿಂಡವಾಗಿರೋ ನಿನಗೆ ಖರ್ಚು ಮಾಡ್ತಿದ್ದಾನೆ. ಬಿಟ್ಟಿ ಕೂಳು ತಿನ್ನೋ ನಿನಗೆ ಇಷ್ಟು ಸೊಕ್ಕಿರುವಾಗ ಈ ಒಟಾರ್ ನನಗೆ ಎಷ್ಟು ಸೊಕ್ಕಿರ್ಬೇಕು? ಓ ಬಂಗಾರಮ್ಮ, ಏನ್ ಕೃಷ್ಣ? ಏನಿಲ್ಲ, ಅವನ ಬಗ್ಗೆ ಅಷ್ಟೊಂದು ತುಚ್ಛವಾಗಿ ಮಾತಾಡ್ಬೇಡ. ದೇವ್ರ ಅವ್ನಿಗೆಲ್ಲ ಕೊಟ್ಟಿದ್ದಾನೆ, ವಿದ್ಯೆ ಬುದ್ಧಿ ದುಡಿಯೋ ಶಕ್ತಿ. ಆದ್ರೆ ಪಾಪ ಅವ್ನ ಟೈಮ್ ಚೆನ್ನಾಗಿಲ್ಲ. ಏನ್ ಮಾಡ್ತಾನೆ ಹೇಳ್ತಾ ಇದೀನಿ ಕೇಳು. ಒಂದಲ್ಲ ಒಂದಿನ ಅವನು ಶ್ರೀಮಂತ ಆಗೇ ಆಗ್ತಾನೆ. ಅಲ್ಲಿವರೆಗೂ ನನ್ ಜೊತೆಲೇ ಇರ್ತಾನೆ. ಅವ್ನ್ ಬೇಕಾಗಿರೋದೆಲ್ಲ ನಾನೇ ನೋಡ್ಕೋತೀನಿ. ಆಗ್ತಾನೆ ಶ್ರೀಮಂತರ ಮನೆ ಲೋಟದ ನಾಲಾಯ್ಕು ಬಿಕಾರಿ. ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತೀಯಲ್ಲ ಕೃಷ್ಣ. ಬಾ ತಮ್ಮ ಹೋಗೋಣ. ಬಾ. ಹೋಗ, ಅದೇನೋ ಗುಂಡ್ಪಂಗಲ್ ಮಾಡಿದ್ರೆ ಅಂದ್ರೆ ಕೊಡು. ಏನ ಅಕ್ಕ ತಮ್ಮನ. ನೀನ್ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಕೃಷ್ಣ. ನನ್ ಭಾಗಕ್ಕೆ ನೀನು ದೇವ್ರು ಕೃಷ್ಣ, ದೇವ್ರು. ನೀವು ಇಡಿಯಟ್. ನನ್ ಹೋಗ್ಲಿಕ್ ಸಾಕು, ನಡಿ ಹೋಗೋಣ. ಬರ್ತೀನ್ರಿ. ಮೇಡಮ್, ಓ ನೀನಾ? ಡೋಂಟ್ ವರಿ ಮೇಡಮ್, ನಿಮ್ ಲವ್ನ ನಾನ್ ನೋಡ್ದೆ. ಏನು ನೀನ್ ನೋಡಿದ್ಯಾ? ಅದನ್ನು ನೋಡ್ದೆ. ನೀವ್ ಐ ಲವ್ ಯು ಅಂತ ಟೈಪ್ ಮಾಡ್ತಾ ಇರೋದನ್ನು ನೋಡ್ದೆ. ಹಾಗಿದ್ರೆ ನೀವಿಬ್ಬರು ಲವ್ಗೆ ನಾನೇ ಕಬೂತರ ಆಗ್ತೀನಿ. ಕಬೂತರ ಹಾಗಂದ್ರೇನು? ಪ್ರೇಮಿಗಳ ಸಂದೇಶನ ಹೊತ್ತು ತರು ಪಾರಿವಾಳ ಮೇಡಮ್. ಮೈನೆ ಪ್ಯಾರ್ ಕೇತರ. ಇದು ನನ್ನ ಫೈಲಿಗೆ ಇಟ್ಕೊಡಿ, ನಾನೇ ನಿಮ್ ವೀರಾಗ್ ತಲುಪಿಸ್ತೀನಿ. ನಿಜವಾಗ್ಲೂ? ಹಾ. ತಗೋ. ಥ್ಯಾಂಕ್ ಯು. ವೆಲ್ಕಮ್. ಎಲ್ಲೋದ್ಯವರು ಕಾಣ್ತಾ ಇಲ್ವಲ್ಲ? ಎತ್ತಿಮ್ಮ ನಿಂತ್ಕೊಳ್ಳಲ್ಲ. ಏನೇ ಯಾಕಣ? ಕೆಲಸ ಮಾಡೋರ್ಗೆಲ್ಲ ಟೀ ಕೊಡೋ ಚಾಕರಿ ಬಿಟ್ಟು ಆಫೀಸ್ ನೌಕರಿಗೆ ಯಾಕಲ ಕೈ ಹಾಕಿದ್ದೆ? ನಿನ್ನೇನಾರ ಬಳಿಕ್ ಬಿಟ್ಕೊಂಡ್ಬಿಟ್ರೆ ನಾನು ಎತ್ತಂಡಿ ಮಾಡಕ್ ಕೊಡ್ತೀಯ ಆಟೆ. ಯಾರೆಲ್ಲ ಕೊಟ್ಟಿದ್ ನಿನ್ಗಿದ? ಈ ಫೈಲು ನಿನ್ ಕೈಲಿ ಇರೋದ್ನ ನಮ್ ದೇವ್ರೇನಾರ ನೋಡ್ಬಿಟ್ರೆ ಆಟೆಯ ಪಾಟೆ ಮಾರಮ್ ನನ್ ಬರಿ ಕೊಟ್ಬಿಡ್ತಾರೆ. ಕೊಡಲ್ಲ ನನಗಿದ. ತಗಲ್ಲ ತಗೊಂಬಂದು ಮೇಡಮ್ ನಿಂಗಪ್ಪ ಮಕ್ಕ ತೋರ್ಸೋದು. ಐ ಲವ್ ಯು. ಇದನ್ನ ಟೈಪ್ ಮಾಡಿರೋದು ರಾಧಾ. ಅಂದ್ರೆ ರಾಧಾ ನನ್ನನ್ನು ಲವ್ ಮಾಡ್ತಾ ಇದ್ದಾಳ. ಈ ಬುಡ್ಡನ್ನ ನೋಡ, ಈ ಕಾಗದ ನನಗೆ ಟೈಪ್ ಮಾಡಿರೋದಲ್ಲ. ಬಹುಶಃ ಕೃಷ್ಣನ್ ಟೈಪ್ ಮಾಡಿರಬೇಕು. ಅದು ಬೈ ಮಿಸ್ಟೇಕ್ ನನ್ನ ಹತ್ರ ಬಂದ್ಬಿಟ್ಟಿದೆ. ಕರೆಕ್ಟ್. ರಾಧಾ ಕೃಷ್ಣ, ಕೃಷ್ಣ ರಾಧಾ. ದ್ವಾಪರ ಯುಗದಲ್ಲಿ ಆ ಕೃಷ್ಣ ಆ ರಾಧಾ, ಕಲಿಯುಗದಲ್ಲಿ ಈ ಕೃಷ್ಣ ಈ ರಾಧಾ ಜೋಡಿ ಎಷ್ಟು ಚೆನ್ನಾಗಿರುತ್ತೆ. ಒನ್ನೊಳ್ಳೆ ಒನ್ನೊಳ್ಳೆ ಬಂದೇರಾ? ಏನು ಅದು ಬೆಳಗ್ಗೆ ಬೆಳಗ್ಗೆ ಬಡ್ಕತಾ ಇದೀಯಾ? ನನ್ ಹೊಟ್ಟೆ ತಾಳ ಆಗ್ತಾ ಇದೆಯೋ? ಆಫೀಸ್ ಇಲ್ಲದಿರೋ ದಿನ ನನಗೆ ಏಕಾದಶಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲೋ ಸ್ಟವ್ ಎಲ್ಲಿ, ಪಾತ್ರೆ ಇಲ್ಲಿ? ಡಿಂಗ್ರಿ ಬಂದ್ ತಗೊಂಡೋಗಕ್ಕಾಗಲ್ಲ. ಅದಕ್ಕೇನಾದ್ರೂ ಕಾಲ್ ಬಂದ್ ನಡ್ಕೊಂಡು ಹೋಯ್ತಾ? ಅದೇ ನಡ್ಕೊಂಡೋಯ್ತು, ಅಥವಾ ಕಾಲಿರೋರು ಯಾರು ಬಂದ್ ತಗೊಂಡೋದ್ರು ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಇರೋ ಜಾಗದಲ್ಲಿ ಇಲ್ಲಪ್ಪ. ಬೇಡ ನೋಡು, ನೀನ ಕನ್ಫ್ಯೂಸ್ ಮಾಡ್ಬೇಡ. ಅಯ್ಯೋ ನನಗೆ ಕನ್ಫ್ಯೂಸ್ ಆಗಿದೆ. ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಕಣೋ. ನೋಡೋ, ನಾನು ಕೋಪ ಬರ್ತಾ ಇದ್ದೀನಿ, ಹೇಳ್ತಾ ಇದೀನಿ. ಯಾರು ತಗೊಂಡ್ರು ಹೇಳ? ಇನ್ಯಾರು? ಅದಕ್ಕೆ ಯಾರದು? ಹಾಗಂತ ಹೇಳು ಅಂತ ಹೇಳಿದ್ದಾರೆ ಎದುರು ಮನೆ ರಾಧಾ. ಏನ್ರಿ, ಏನ್ ತಿಳ್ಕೊಂಡಿದ್ರ ನೀವು? ನಮ್ ಹೊನ್ನಳ್ಳಿ ಹತ್ರ ಏನಂತ ಹೇಳಿದ್ರ? ಅವ್ನಿಗೆ ನೀವು ಅತ್ಗೆನಾ? ಏನ್ರಿ ನಿಮ್ದು? ಹೊನ್ನಳ್ಳಿ ನಿಮ್ ಬ್ರದರ್ ಅಂದ್ಮೇಲೆ ಅಥವಾ ಬ್ರದರ್ ಇದ್ದ ಹಾಗೆ ಅಂದ್ಮೇಲೆ ನಾನ್ ಯಾಕ್ರಿ ಅದಕ್ಕೆ ಆಗ್ಬಾರ್ದು?
ಅಂದ್ರೆ ನೀವು ನಾನು ಹೇಳ್ತೀನಾ? ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ರಾಧಾ ಕೃಷ್ಣನ ಜೋಡಿ ಹೇಳ್ ಮಾಡಿಸ್ದಾಗಿರುತ್ತೆ. ಶಡಪ್, ಈ ಹುಡುಗಾಟೆಲ್ಲ ನಂತರ ಇಟ್ಕೊಬೇಡಿ. ಅಲ್ಲ ರೀ, ರಾಮಕೃಷ್ಣ ಅಂತ ನನ್ ಪಾಡಕ್ ನಾನು ಇರುವಾಗ ರಾಧಾಕೃಷ್ಣ ಅದು ಇದು ಅಂತ ನನ್ನ ಜೀವನದಲ್ಲಿ ಬಿರುಗಾಳಿ ಎಬ್ಸಕ್ ಬರ್ಬೇಡಿ. ಈ ಲವ್ ಪವೆಲ್ಲ ನಮ್ಗೆ ಆಗೋದಿಲ್ಲ. ಐ ಹೇಟ್ ಇಟ್. ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ. ನಮ್ಮ ಮನೆಯಿಂದ ಸ್ಟವ್ ಪಾತ್ರೆ ಹ್ಯಾಕ್ ತಗೊಂಡ್ಬಂದ್ರು ಹಾಗೆ ತಗೊಂಡೋಗಿ ಇಟ್ಬಿಡಿ. ಸ್ವಲ್ಪ ಡ್ಯಾಮೇಜ್ ಆಗ್ಬಾರ್ದು. ಕೃಷ್ಣನ್ ಮನ್ಸೆಲ್ಲ ನನ್ ಮೇಲಿದೆ. ಬೇರೆ ಹುಡುಗಿರ್ ಕಂಡ್ರೆ ಹಾರಾಡ್ತಾನೆ. ಐ ಲವ್ ಯು ಕೃಷ್ಣ. ಕೃಷ್ಣ ಕೃಷ್ಣ ಏನ್ ತಿಳ್ಕೊಂಡಿದ್ರು ನೀವು? ಇರ್ಲಿ ಕೃಷ್ಣ ಕೃಷ್ಣ ಯಾವಾಗ ಇಟ್ಕೊಂಡು ಕಚೇರಿ? ಹೋಗು ಹೋಗು, ಕೋಪದಲ್ಲಿದ್ಯಾ. ಕೂಲ್ ಆದಾಗ ನೀನೇ ಬರ್ತೀಯ.